ನಮಸ್ಕಾರ ವೀಕ್ಷಕರೇ, ಕಿರುತೆರೆ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. ಹ್ಯಾಂಡ್ಸಮ್ ಲುಕ್, ಸ್ಮಾರ್ಟಾಗಿ ಎಲ್ಲ ಕೆಲಸದಲ್ಲೂ ಭಾಗವಹಿಸಿ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ರಂಜಿಸ್ತಾ ಬಂದಿದ್ದಾರೆ. ಜೊತೆಗೆ 17ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಭಾಗವಹಿಸಿ ಇಂದು ಜನಪ್ರಿಯವಾಗಿರುವಂತಹ ಖ್ಯಾತಿಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಅವರೇ ನಮ್ಮ ಮಧು ಹೆಗ್ಡೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಮೊದಲು ಧಾರಾವಾಹಿಗೆ ಹೇಗೆ ಬಂದ್ರಿ ಸರ್? ಧಾರಾವಾಹಿಗೆ ಅಂತಂದರೆ ಅದೇ ನಾನು ಆ್ಯಕ್ಚುಲಿ ನೀನಾಸಂ ಪಾಸ್ಟ್ ಔಟ್, ನೀನಾಸಂ ಮುಗಿಸಿ ಬಂದಿದ್ದು. ಓಕೆ. ಅಂದರೆ ನಮ್ಮ ತಂದೆ, ನಮ್ಮ ತಾತ ಯಕ್ಷಗಾನದವರು. ಸ್ವಲ್ಪ ಆ ಥರದ ಬ್ಯಾಕ್ಗ್ರೌಂಡ್ ಇದೆ. ಮನೆಯಲ್ಲಿ ಸಂಗೀತ ಈ ಥರದ್ದೆಲ್ಲ ಭಾಳ ಕೇಳಿ ಆ ಥರದ್ದೊಂದು ಆಂಬಿಯನ್ಸು, ಅಟ್ಮಾಸ್ಫಿಯರ್ ಇತ್ತಿದ್ದರಿಂದ ಹಂಗೆ ಒಂದು ಸ್ಟಾರ್ಟ್ ಆಯ್ತು. ಅದು ಮ್ಯೂಸಿಕ್ ಭಾಳ ಇಂಟ್ರೆಸ್ಟ್ ಇತ್ತು ನನಗೆ. ಬೇಸಿಕಲಿ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಭಾಳ ಆಯಿತು. ಸೊ ಚಿಕ್ಕ ವಯಸ್ಸಲ್ಲಿ ಅದು ಇದು ಒಂದಷ್ಟು ಪ್ಲೇ ಮಾಡೋದು ಇದೆಲ್ಲ ಹಂಗಂಗೆ ಪ್ಲೇ ಮಾಡ್ತಾಯಿದ್ದೆ. ಸಂಗೀತ ಭಾಳ ಕೇಳ್ತಾಯಿದ್ದೆ, ಮ್ಯೂಸಿಕ್ ಭಾಳ ಹುಚ್ಚು. ಆಮೇಲೆ ಅದು ಈ ನೀನಾಸಂ ಅಂತ ಸ್ಟಾರ್ಟ್ ಮಾಡಿದ್ದು, ಥಿಯೇಟ್ರಿಗೆ ಹೋಗಿ. ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮ್ಯೂಸಿಕ್ ಈ ಥರ ಮಾಡುವಂಥದ್ದು? ಹಾಂ, ಮ್ಯೂಸಿಕ್ ಅಂದರೆ ಯಾವ ಥರ ನೀವು ಮ್ಯೂಸಿಕ್ ಯಾವುದಾದ್ರೂ ನುಡಿಸುವಂಥದ್ದು? ಪರ್ಕಷನ್ಸ್ ಎಲ್ಲ ಪ್ಲೇ ಮಾಡ್ತಿದ್ದೆ. ಪರ್ಕಷನ್ಸ್ ಎಲ್ಲ ಪ್ಲೇ ಮಾಡ್ತಿದ್ದೆ ಸ್ಕೂಲಲ್ಲಿ. ಡೆಸ್ಕ್, ಸೈಡ್ ಡ್ರಮ್ ಎಲ್ಲ ಪ್ಲೇ ಮಾಡ್ತಿದ್ದೆ. ಸೊ ಹಂಗೆ ಸ್ವಲ್ಪ ಇರ್ದಂಗೆ ಹಿಂಗೆ ಸಣ್ಣ ಪುಟ್ಟದ್ದೆಲ್ಲ ಕಲಿತು. ಪರ್ಕಷನಲ್ಲಿ ಯಾವುದು ಕಲ್ತಿಲ್ಲ, ಬಟ್ ಹಂಗೆ ಒಂದು ರಿದಮ್ ಮೇಲೆ ಪ್ಲೇ ಮಾಡ್ತಿದ್ದೆ. ಸೆಟ್ನಲ್ಲಿ ನೀವು ಯಾವ ಥರ ಇರ್ತೀರಾ, ಹೆಂಗೆ ನಿಮ್ಮ ದಿನಚರಿ ಹೇಗೆ? ಅಲ್ಲಿ ಸಿಕ್ಕಾಪಟ್ಟೆ ಜೋಗಿಯಲ್ಲಾಗಿರ್ತೀನಿ ನಾನು ಬೇಸಿಕಲಿ. ಬಟ್ ಏನಂದರೆ ಆ ಸೀನ್ಗಳು ಇದು ಒಂದು ಓದ್ಕೊಂಡು ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಏನನ್ಸುತ್ತೋ ಅದು ಮಾಡೋವಂಥವ್ನು. ಅಂದರೆ ಪಾತ್ರ ಇರಬಹುದು, ಆದರೆ ತುಂಬ ಅಂದರೆ ಒಂಚೂರು ಅದು ಪಾತ್ರನ ಹಿಡಿಬೇಕಾದ್ರೆ ಒಂದಷ್ಟು ಪ್ರಿಪ್ರೇಷನ್ಸು, ಅದು ನಮಗೊಂದು ಹಿಡ್ತಕ್ಕೆ ಸಿಗಬೇಕಲ್ಲ. ಆ ಟೈಮಿಗೆ ಆಗುವಷ್ಟು ಒಂದು ಫಸ್ಟ್ ಪ್ರಿಪೇರ್ ಆಗಿ ಮಾಡ್ತಾಯಿರ್ತೀವಿ. ಬಟ್ ಆ ಒಂದು ಪಾತ್ರ, ಈ ಟೆಲಿವಿಷನ್ ಏನಾಗುತ್ತೆ, ಆ ಒಂದು ಪಾತ್ರ ಸಿಗ್ಬೇಕು. ಇದೊಂದು ಸ್ವಲ್ಪ ಬೇರೆ ಥರ ಪಾತ್ರ ಇದೆ. ಈಗ ನಾನು ಇಷ್ಟು ವರ್ಷ ಕೆಲಸ ಮಾಡಿರೋದಕ್ಕೂ ಇದಕ್ಕೂ ಭಾಳ ನಮ್ಗೆ ಆಪೋಸಿಟ್ ಆದ ರೋಲ್ ಅದು. ಹಿಂದೆ ಎಲ್ಲ ಭಾಳ ಸಾತ್ವಿಕ ಕ್ಯಾರೆಕ್ಟರ್ಗಳು, ಲವ್ವರು, ಗಂಡ, ಭಾಳ ಒಳ್ಳೆಯವನು ಎಲ್ಲ ಇರ್ತಾಯಿತ್ತು. ಇದು ಒಂಚೂರು ಬೇರೆ, ಇದೊಂಚೂರು ಚಾಲೆಂಜಿಂಗ್. ನಾವು ಅಲ್ಲದೆ ಇರೋದು ಒಂದು ಸ್ವಲ್ಪ ಜುಗ್ಗ, ಕನ್ನಿಂಗ್, ಸ್ವಾರ್ಥಿ ಒಂಥರ ಒಂದಷ್ಟು ಶೇಡ್ಸ್ಗಳಿವೆ. ಸೊ ಆ ಥರದ್ದು ಪಾತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೊಂದು ಹಿಡಿಬೇಕಾಗಿತ್ತಲ್ಲ ಆ ಪಾತ್ರದ್ದೊಂದು. ಸೊ ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಇರುತ್ತೆ. ಬಟ್ ಈಗ ಮಾಡ್ತಾ ಅದು ನಾವೇ ಅದ್ರ ಜೊತೆ ಆಟ ಆಡ್ಬೋದು. ಹೌದು, ನೀವು ಹೇಳ್ದಾಗೆ ಜುಗ್ಗ ಹಿರಿಮನೆ ಮಗ ಕೂಡ ಹೌದು ಅಲ್ಲಿ. ಆ್ಯಂಡ್ ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಬರೋವಂಥ ಕಮೆಂಟ್ಸ್ನ ಹೇಗೆ ರಿಸೀವ್ ಮಾಡ್ಕೋತೀರಾ ನೀವು? ಕಮೆಂಟ್ಸ್ ಚೆನ್ನಾಗಿರುತ್ತೆ, ಒಂಥರ ಓದಕ್ಕೆ ಮಜಾ ಇರುತ್ತೆ. ತಡಿಯ ಅಜ್ಜಿ ನೋಡ ಒಳ್ಳೆ ಗುಳ್ಳು ಇದ್ದಂಗಿದ್ದಾನೆ, ಅಂದ್ರೆ ಅದನ್ನ ಇವಾಗ ಮಗ ಅಲ್ಲ ಡ್ಯಾಶ್ ಮಗ ಅನ್ನೋರು ಲೈಕ್ ಮಾಡಿ. ಹೌದು, ಈಗ ಪಾಸಿಟಿವ್ ಆಗಿ ಬರೋ ಕಮೆಂಟ್ಸ್ ನ ನೀವು ಹೇಗೆ ತಗೋತೀರಾ? ಪಾಸಿಟಿವ್ ಆಗಿ ಅದೇ ಯಾರೋ ಒಂದು 100 ಜನಕ್ಕೊಬ್ರು ಅಂದ್ರೆ ಸ್ವಲ್ಪ ಮೆಚೂರ್ಡ್ ಇರೋರು ಅಥವಾ ಒಂದು ಸ್ವಲ್ಪ ಬೇರೆ ಥರ ನೋಡೋರು, ಆ್ಯಕ್ಟಿಂಗ್ ಚೆನ್ನಾಗಿದೆ, ಅವ್ರು ಹಂಗೆ ಮಾಡ್ತಿದ್ದಾರೆ ಅಂದರೆ ಚೆನ್ನಾಗಿದೆ ಅನ್ಸುತ್ತೆ, ಅಂದರೆ ಅವರು ಆ ಪಾತ್ರನ ಚೆನ್ನಾಗಿ ಹಿಡಿದಾರೆ ಅಂತ ಹೇಳೋರು ಎಲ್ಲ ಒಂದು ಕಮೆಂಟು. ಅದು ಬಿಟ್ಟರೆ ಈ ಬೋಳೆ ಯಾಕೆ ಏನಾರು ಹಾಕಿ ಸಾಯಿಸ್ರಿ ಅವ್ನಿಗೆ, ಇವನಿಗೆ ನಮ್ಮ ನೆಂಟಿ ರೋಲ್ ಮಾಡ್ತೇವೆ, ವೀಣಾ ನೀವು ಅನ್ನದ ಜೊತೆ ಏನಾರು ಒಂದು ವಿಷಯ ಹಾಕಿ ಮಿಕ್ಸ್ ಸಾಯಿಸ್ಬಿಡಿ ಇವನ್ನ, ಅಂದರೆ ಅವರು ಸಜೆಷನ್ ಆ ಥರ ಕೊಡ್ತಾರೆ. ನನ್ನ ಮಗ ಇವನಿಗೆ ಫಸ್ಟ್ ತೆಗೆದು ಬಿಸಾಕಿ ಇವನು ಹಂಗೆ ಹಿಂಗೆ ಆ ಥರದ್ದೆಲ್ಲ ಬೈತಾರೆ. ಅದೆಲ್ಲ ನೋಡಿದಾಗ ಮಜಾ ಇರುತ್ತೆ ಒಂಥರ. ಬಟ್ ಜಾಸ್ತಿ ಡ್ಯಾಶ್ ಮಗನೇ ಇರೋದು. ಇವನು ಮಗ ಅಲ್ಲ ಡ್ಯಾಶ್ ಮಗ ಅನ್ನೋರು ಲೈಕ್ ಮಾಡಿ, ಮಗ ಅಲ್ಲ ಡ್ಯಾಶ್ ಮಗ ಲೈಕ್ ಮಾಡಿ ಒಂದು 150 ಇರುತ್ತೆ. ಯಾಕಂದರೆ ಹಂಗೆ ಮಾಡ್ತಾ ಇರ್ತೀವಿ ನಾವು. ಸೊ ಅದು ಒಂಥರ ಓಕೆ, ಅಂದರೆ ಆ ಥರದ್ದು ಅದೊಂಥರ ಖುಷಿ ಆಗುತ್ತೆ. ಅಂದರೆ ಪಾತ್ರವಾಗಿ ಆ ಥರ ಮಾಡ್ತಾ, ಅಂದರೆ ಅದು ಇಷ್ಟ ಆಗಿರುತ್ತೆ ಅಂತ ಜನ ಬೈತಾ ಇದ್ದಾರೆ. ಅಂದರೆ ಅದು ಅಂದರೆ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ, ಒಟ್ಟಿನಲ್ಲಿ ಜನ ಒಂದು ಪಾತ್ರಕ್ಕೆ ಬೈತಾ ಇದ್ದಾರೆ ಅಂದರೆ ನಾವು ಗೆದ್ದಿದ್ದೀವಿ ಅಂತ ಅಷ್ಟೇ. ಅವ್ರು ಬೈತಾ ಇದ್ದಾರೆ ಅಂದರೆ ಒಂಥರ ಖುಷಿ. ಓಕೆ, ಅಂದರೆ ಆ ಪಾತ್ರ ನಮ್ಗೆ ಒಳಗಡೆ ಒಬ್ಬ ನಟನಿಗೆ ಖುಷಿ ಆಗುತ್ತೆ, ಆ್ಯಕ್ಟ್ರಿಗೆ ಖುಷಿ ಆಗುತ್ತೆ. ಓಕೆ, ನಾನು ಅಂದ್ಕೊಂಡಿರಲಿಲ್ಲ ಈ ಥರದ್ದು ಏನೋ ನೆಗೆಟಿವ್ ಪಾತ್ರಗಳು ಮಾಡಬಹುದು ಅನ್ನುವಂಥದ್ದು. ಅದು ನೆಗೆಟಿವ್ ಅಂತ ಇದು ಭಾಳ ಶೇಡ್ಸ್ಗಳಿದೆ ಈ ಪಾತ್ರ. ಇದು ಬರೀ ನೆಗೆಟಿವ್ ಅಂತ ಅಲ್ಲ, ಇದು ತುಂಬ ಶೇಡ್ಸ್ ಇದೆ. ಬರೀ ಪ್ರಾಕ್ಟಿಕಲ್, ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಇರೋಂಥ ಕ್ಯಾರೆಕ್ಟರ್. ಅಂದರೆ ಅರ್ಥ ಅಂತಂದರೆ ತುಂಬ ವೇರಿಯೇಷನ್ಸ್ ಐತೆ. ಅಮ್ಮ ಇರ್ತಾನೆ, ಹೆಂಡತಿ ಇರ್ತಾಳೆ, ಅಪ್ಪ ಅಮ್ಮ ಎಲ್ಲರ ಜೊತೆಗೂ ಒಂದು ಅದು ಆ್ಯಕ್ಚುಲಿ ಒಂದು ಫನ್ನು ಇರ್ತಾಯಿತ್ತು ಮುಂಚೆ. ಈ ಜುಗ್ಗತನ ಅನ್ನೋದು ಏನಾದರೂ ಜನಕ್ಕೆ ಹಿಂಗೆ ಬರುತ್ತೆ, ನಗು ಬರುತ್ತೆ, ಅಲ್ಲೇ ಉಳಿಸ್ತಾನಲ್ಲ ಇವನು ಅಂತ. ದುಡ್ಡು ಪೆಟ್ಟಿಗೆಯಲ್ಲಿ ಕೂಡಾಕಿ ಇಟ್ಟಿರ್ತಾನೆ.
ಸೊ ಅದು ಏನಂದರೆ ಡಬ್ಬದೊಳಗೊಂದು ಡಬ್ಬ ಅದರೊಳಗೆ ದುಡ್ಡು. ಸೊ ಈ ಥರದ್ದೆಲ್ಲ ಏನೋ ಒಂದು ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಇರ್ತಾರೆ ಸುಮಾರು ಜನ. ಅಂದರೆ ಆ ಥರ ರಿಯಲ್ ಆಗಿ ಇರ್ತಾರೆ, ಹೌದು. ಬಟ್ ಅದನ್ನು ನೋಡು ಕೆಲವು ಜನ ಕಮೆಂಟ್ ಹಾಕಿರ್ತಾರಲ್ಲ, ಅದನ್ನ ಅಂದರೆ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗೆ ರಿಸೀವ್ ಮಾಡುತ್ತೆ ಆ ಕಮೆಂಟ್ಸ್ನ ಅಂತ? ಇಲ್ಲ ಫ್ಯಾಮಿಲಿ ಅಂದ್ರೆ ನಿಮ್ಗೆ ಯಾವತ್ತೂ ಈ ತರ ಎಲ್ಲ ಬರ್ತಿದೆ ಬೇಡ ಬಿಟ್ಬಿಡಿ ಅನ್ನೋದು ಹೇಳಿದಾರಾ? ಇಲ್ಲ, ಓಕೆ ಬರ್ಲಿ, ಪಾಸಿಟಿವ್ ನೆಗೆಟಿವ್ ಬರ್ಲಿ, ನೀವು ನಿಮ್ದು ಎಷ್ಟು ನೀವು ಆಕ್ಟಿಂಗ್ ಮಾಡ್ತೀರಾ ಅದ್ರಲ್ಲಿ ನೀವು ಮುಂದೆ ಹೋಗಿ ಅಂತ ಹೇಳಿದ್ರೆ ಹಾಗೆ ಹೇಳ್ತಾರೆ. ಅಂದ್ರೆ ಒಂಥರ ಪಾತ್ರ ಚೆನ್ನಾಗಿದೆ ಅಂತಾನೆ ಹೇಳೋದು. ಅಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕು, ಏನೇ ಮಾಡಬೇಕು ಅಂದ್ರೂ ವೈಫ್ ಅಥವಾ ಇಲ್ಲಿ ಈ ಜಾಗದಲ್ಲಿ ಹೆಣ್ಮಗು ಇದ್ದಿದ್ರೆ ಅವ್ರಿಗೆ ಹಸ್ಬೆಂಡ್. ಸೊ ಹಾಗೆ ನಿಮ್ಗೆ ನಿಮ್ಮ ವೈಫು ಎಷ್ಟು ನಿಮಗೆ ಸಪೋರ್ಟ್? ವೈಫ್ ಭಾಳ ಸಪೋರ್ಟ್ ಇದ್ದಾರೆ. ಒಂಥರ ಅದ್ಭುತ ಬಗ್ಗೆ ಮಾತಾಡೋದು ಇಲ್ಲ, ತುಂಬ ಸಪೋರ್ಟಿವ್ ಇದ್ದಾರೆ. ಸೀನ್ಗಳು ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದಿರಿ ಆ ಥರದ್ದು. ಅಂದ್ರೆ ಕರೆಕ್ಷನ್ಸ್ ಏನಾದ್ರು ಹೇಳ್ತಾರಾ? ಕರೆಕ್ಷನ್ಸ್ ಏನು ಹೇಳಿಲ್ಲಪ್ಪ ಇಲ್ಲಿವರೆಗೂ. ಇನ್ನು ಕೇಳ್ಬೇಕೇನಾದ್ರು ಕರೆಕ್ಷನ್ಸ್? ಹಂಗಾದ್ರೆ ಇನ್ನು ಮುಂದೆ ಹೇಳ್ತಾರೆ ಮೇಡಮ್, ನೀವು ನೋಡ್ತಾ ಇದ್ರೆ ಇನ್ನು ಮುಂದೆ ಹೇಳ್ಬಿಡಿ ಸರಿ ಕರೆಕ್ಷನ್ಸ್ ಹಿಂಗೆಲ್ಲ ಹಿಂಗೆ ಅಂತ ಅಂದ್ಬಿಟ್ಟು. ಓಕೆ ಸರ್, ಇನ್ನು ನಿಮ್ಮ ಕಾಲೇಜ್ ಲೈಫಿಗೆ ಬರೋದಾದ್ರೆ ಹೇಗಿತ್ತು ನಿಮ್ಮ ಕಾಲೇಜ್ ದಿನಗಳು? ಕಾಲೇಜ್ ದಿನಗಳು ಚೆನ್ನಾಗಿತ್ತು. ಕಾಲೇಜು ನಂದು SLC ಆದಮೇಲೆ ಅಲ್ಲಿ ಶೃಂಗೇರಿ ಅಂತ ಫಸ್ಟ್ ಇಯರ್ ಸೈನ್ಸು ಹಾಕಿದ್ರು. ಸೈನ್ಸಲ್ಲಿ ಒಂದು ನಮ್ಗೆ ಓದೋಕ್ಕೆ ಅವಾಗ ಒಂಥರ ಇಂಟ್ರೆಸ್ಟ್ ಒಂಥರ ಚೇಂಜ್ ಆಗಿಬಿಟ್ಟಿತ್ತು. ಅವಾಗ ಅಲ್ಲಿ ಹೇಳ್ತೀನಿ, ಎಲ್ಲದೂ ಓದಿದ್ದೀನಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅನ್ಸುತ್ತೆ. ಎಲ್ಲದೂ ಓದಿದ್ದೀನಿ. SLC ಆದಮೇಲೆ PUC ಸೈನ್ಸ್ ಓದಿ ಬ್ಯಾಕ್ ಶೃಂಗೇರಿಯಲ್ಲಿ JCBM ಕಾಲೇಜ್ ಅಂತ ಅಲ್ಲಿಗೆ ಹಾಕಿದ್ರು. ಸೊ ಅಲ್ಲಿ ಬರೀ ಕ್ರಿಕೆಟ್ ಆಡ್ಕೊಂಡು ಸಿಕ್ಕಾಬಡೆ ಅಂತಾರೆ. ಓದೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಅವಾಗ ಸ್ವಲ್ಪ ಹಾಡ್ತಿದ್ದೆ. ಸೊ ಅಲ್ಲಿ ಹೋಗಿ ಆ ಥರ ಇದಾಯಿತು. ಆಮೇಲೆ ಒಂದು 4-5 ಸಬ್ಜೆಕ್ಟ್ ಅಲ್ಲೇ ಬಿಟ್ಟು ಸೈನ್ಸಿಂದ ಕಾಮರ್ಸಿಗೆ ಶಿಫ್ಟ್ ಆದೆ. ಸೊ ಅಲ್ಲಿಂದ ಊರಿಗೆ ಬಂದಿದ್ದು. ಸೊ ಊರಲ್ಲಿ ನಮ್ಮೂರು ಹೊಸನಗರದಲ್ಲಿ ಅಲ್ಲಿ ಓದಿ 2 ವರ್ಷ ಓದಿದ್ದಷ್ಟೇ. ಆಮೇಲೆ 1 ವರ್ಷ ಡಿಗ್ರಿ ಅಂತ ಹೋಗಿ ಅದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಆಮೇಲೆ ಇನ್ನಾಸಮ್ಮಿಗೆ ಶಿಫ್ಟ್ ಆಗಿದ್ದು. ಆ ಕಾಲೇಜ್ ಡೇಸ್ ಬಹಳ ಮಜಾ ಇತ್ತು. ಅಂದರೆ ನಮ್ಮೂರು, ಆ ಊರಲ್ಲಿ ಒಂದು ಇನೋಸೆನ್ಸು, ಅಂದರೆ ಒಂಥರ ಸಾತ್ವಿಕ ಊರದು. ನಿಮಗೆಲ್ಲ ಸ್ಲೋ ಮೋಷನಲ್ಲೇ ಇರ್ತಾರೆ ಇವಾಗಲೂ. ಹೌದಾ? ಯಾವುದು ನಿಮ್ಮೂರು? ಹೊಸನಗರ ಅಂತ, ಮಲೆನಾಡದು. ಅದು ಸುತ್ತಲೂ ನೀರಿರೋ ಜಾಗ ಅದು. ಅಂದರೆ ಮುಳುಗಡೆ ಆಗಿರೋ ಊರದು, ಬ್ಯಾಕ್ ವಾಟರ್ ಸುತ್ತ. ಹಾಗಾಗಿ ಅದೊಂಥರ ಒಂದು ಮೂಲೆ ಥರ ಆಗ್ಬಿಡ್ತದು. ಅಂದರೆ ಭಾಳ ಇಂಪ್ರೂವ್ ಆಗಿ ಭಾಳ ಏನೇನೋ ಆಗಲಿಲ್ಲ. ಪಾಪ್ಯುಲೇಷನ್ ಭಾಳ ಕಡಿಮೆ. ತಾಲೂಕು ಕಾನ್ಸ್ಟಿಟ್ಯೂನ್ಸಿ ಇದೆ ಈಗ, ಬಟ್ ಇದು ತೆಗೆದುಬಿಟ್ಟಿದ್ದಾರೆ. ಅಂದರೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ತಾಲೂಕು ಅಂತ ಇದೆ ಅಷ್ಟೇ. ಸೊ ಅರ್ಧ ತೀರ್ಥಹಳ್ಳಿ ಅರ್ಧ ಸಾಗರ ಆಯ್ತು. ಒಂಥರ ಒಳ್ಳೆ ಊರು. ಸೊ ಮಜಾ ಇತ್ತು. ಒಂಥರ ನಮ್ಗೆ ನೋಡಿದ್ರೆ ಹೊಟ್ಟೆ ಕಿಸ್ ಕೊಡೋ ಥರ ಇದ್ವಿ. ಅಂದರೆ ನಿಮ್ಮ ಕಾಲೇಜ್ ಲೈಫಲ್ಲಿ ನೀವು ಬೇರೆಯವ್ರು ರ್ಯಾಗಿಂಗ್ ಮಾಡಿದ್ದು? ರ್ಯಾಗಿಂಗ್ ಎಲ್ಲ ಮಾಡ್ತಿಲ್ಲ. ಅಯ್ಯೋ ರ್ಯಾಗಿಂಗ್ ಎಲ್ಲ ನಮ್ಮೂರಲ್ಲಿ ನಾವಿದ್ದ ಕಾಲದಲ್ಲಿ ಹೆಣ್ಮಕ್ಳು ಅಷ್ಟು ಹೆಣ್ಮಕ್ಳು ರ್ಯಾಗಿಂಗ್ ಅಂತ ಇಲ್ಲಿ ಸೇರಿಸಲಿಲ್ಲ. ಅಲ್ಲ ಹೇಳ್ತಿರೋದು ಅಂದರೆ ಇಲ್ಲ, ರ್ಯಾಗಿಂಗ್ ಎಲ್ಲ ಮಾಡೋ ಥರದ್ದು ಇಲ್ವೇ ಇಲ್ಲ ನಮ್ಗೆ. ಯಾಕಂದರೆ ಎಲ್ಲ ವಿಷಯಗಳು ಫ್ರೆಂಡ್ಸ್ಗಳೆಲ್ಲ ಇದ್ರು. ಸರ್ ನಾನು ಕೇಳಿದ್ದು ನಿಮ್ಮನ್ನ ರ್ಯಾಗಿಂಗ್ ಮಾಡಿದ್ದೀರಾ ಅಂತ. ನೀವು ಅಲ್ಲಿ ಹೆಣ್ಮಕ್ಳು ಅಂತ ಬಂದು ಅಲ್ಲ ರ್ಯಾಗಿಂಗ್ ಹೆಣ್ಮಕ್ಳು ಅಂತ ಇಲ್ಲ ರ್ಯಾಗಿಂಗ್ ಎಲ್ಲ ಮಾಡಿಲ್ಲ. ರ್ಯಾಗಿಂಗ್ ಎಲ್ಲ ಏನು ಮಾಡಿಲ್ಲ. ಬಟ್ ಹೇಳ್ತಿರೋದು ನಾನು ಹೆಣ್ಮಕ್ಳು ಅಂತಂದ್ರೆ ಮಾತಾಡ್ಸೇ ಗೊತ್ತಿಲ್ಲ. ಹಂಗೆ ಅಂದ್ರೆ ಹಂಗೆ ಎಷ್ಟು ದೂರದಲ್ಲಿದ್ರೆ ಹೆಣ್ಮಕ್ಳು ಮಾತಾಡ್ಸ್ಬಿಟ್ರು ಅನ್ನೋ ಒಂದು ಇದು, ನೋಡ್ಬಿಟ್ರು ಅನ್ನೋ ಇದು. ಅಂದ್ರೆ ಆ ಥರದ್ದೆಲ್ಲ ಇಲ್ವೇ ಇಲ್ಲ. ಹೆಣ್ಮಕ್ಳು ಫ್ರೆಂಡ್ಸ್ ಅಂತ ಇದು ಬೆಂಗಳೂರಿಗೆ ಬಂದ್ಮೇಲೆ ನಾನು ಅದು ಬಿಟ್ರೆ ಹೆಣ್ಮಕ್ಳು ಮಾತಾಡಿಸಿಲ್ಲ. ಸೊ ಹಾಗಾಗಿ ಫಸ್ಟ್ ಸೀರಿಯಲ್ ಆ್ಯಕ್ಟ್ ಮಾಡಿದ ಮೌನರಾಗ ಅಂತ, ಅದೇ ಒಂದು ಇದರಲ್ಲಿ ಹಿಂಗೆ ಗೆಜ್ಜೆ ಏನೋ ಕಟ್ಟಬೇಕಾಗಿತ್ತು. ಹಿಂಗೆ ಕೈ ನಡುಗ್ತಾ ಇತ್ತು. ಏನು ಗೆಜ್ಜೆ ಕಟ್ಟಿಸ್ತೀನಿ ಒಂಥರ ಹೆಣ್ಮಕ್ಳು ಅಭ್ಯಾಸನೇ ಇಲ್ಲ ಮಾತಾಡಿ, ಒಂಥರ ನಾಚಿಕೆ ಅದು. ಸೊ ಆಮೇಲೆ 7th ನಮ್ಮದು ಇದು ಏನೋ ಬರೀ ಬಾಯ್ಸ್ ಇದು. 8th ಇದು ಶುರು ಆಯಿತು, ಕೋಯಿಟ್ ಶುರು ಆಗಿದ್ದು. ಅಲ್ಲಿವರೆಗೂ ಇರಲೇ ಇರಲಿಲ್ಲ ಏನೋ. ಸೊ ಹಂಗಾಗಿ ಒಂಥರ ಭಾಳ ನಾಚಿಕೆ. ಆ ಹುಡುಗಿಯರು ಹುಡುಗಿಯರ ಜೊತೆ ಮಾತುಕತೆ ಆ ಥರದ್ದೆಲ್ಲ ಇರಲಿಲ್ಲ. ಇನ್ನು ನಿಮ್ಮ ಟೀಚರ್ಸಿಗೆ ತುಂಬ ಕ್ವಾಟ್ಲೆ ಕೊಟ್ಟಿರುವಂಥದ್ದು, ಮರೆಯೋಕ್ಕೆ ಆಗಲ್ಲಪ್ಪ ನಮ್ಮ ಸರ್ಗಳು ನಮ್ಮನ್ನ ಅಂತಂದರೆ ಯಾವುದಾದ್ರು ಇಲ್ಲ? ಆ ಥರದ್ದೆಲ್ಲ ಏನು ಮಾಡಿಲ್ಲ. PUCಲಿ ಸಣ್ಣ ಪುಟ್ಟದ್ದೆಲ್ಲ ಮಾಡ್ತಿದ್ವಿ ಅಷ್ಟೇ, ಸಣ್ಣ ಪುಟ್ಟದ್ದು ಕಾಲೇಜ್ನಲ್ಲಿ. ಆಮೇಲೆ ಈ ಕ್ವಶನ್ ಪೇಪರ್ ಒಂದು ಏನಾದ್ರು ಮಾಡಿ ತರಿಸ್ಬೇಕು ಅಂತ ಆ ಥರದ್ದೆಲ್ಲ ಏನೋ ಮಾಡಿದ್ವಿ. ಏನು ಬರಲಿಲ್ಲ. ಈ ಸುಮ್ಮನೆ ಏನೂ ಸಿಗಲ್ಲ. ಬಕ್ರಾ ಮಾಡೋರು ಇರ್ತಾರೆ ಗೊತ್ತಾ, ಬಕ್ರಾ ಮಾಡೋರು ಇರ್ತಾರೆ ಗೊತ್ತಾ. ಹಳೆಯದೆಲ್ಲ ಕ್ವಶನ್ ಪೇಪರ್ಗಳು ಒಂದೊಂದು ಕ್ವಶನ್ ಹಾಕ್ಬಿಟ್ಟು ಇದು ಹೊಸದು ಬಂದಿದೆ ಅಂತ ಅದನ್ನ ಓದ್ಕೊಂಡು ಹೋದ್ರೆ ಒಂದು ಕ್ವಶನ್ ಇರಲ್ಲ.
ಸೀರಿಯಸ್ಲಿ ನಮಗೂ ಹಂಗೆ ಎಷ್ಟೊಂದು ಸಲ ಆಗಿದೆ, ಬಟ್ ನಾವು ಅದೇ ಥರ ಬಕ್ರಾ ಮಾಡಿದ್ದೀವಿ ಎಲ್ಲರಿಗೂ. ಸೊ ಅಂದರೆ ನಾವು ಬಕ್ರಾ ಮಾಡಿಲ್ಲ, ನಾವು ಬಕ್ರಾ ಆಗಿದ್ವಿ ಅಷ್ಟೇ. ನೀವೇ ಬಕ್ರಾ ಆಗ್ಬಿಟ್ಟಿದ್ದೀರಾ? ನಾವೇ ಬಕ್ರಾ ಆಗಿದ್ವಿ. ಅಂದ್ರೆ ನೀವು ಏನು ಫಸ್ಟ್ ಬೆಂಚ್ ಸ್ಟೂಡೆಂಟಾ ಲಾಸ್ಟ್ ಬೆಂಚ್ ಸ್ಟೂಡೆಂಟಾ? ನಮ್ಗೆ ಏನಾಗಿತ್ತು, ಕಾಮರ್ಸಲ್ಲಿ ಬಹಳ ಕಡಿಮೆ ನಾವು ಒಂದು ನಂಗೆ ಹೊರತು 15 ಜನನೇನೋ ಇದ್ವಿ ಅಷ್ಟೇ. ಸೊ ಏನಂದರೆ ಕಾಮರ್ಸಿಗೆ ಮಾತ್ರ ಸಪ್ರೇಟು, ಮತ್ತು ಈ ಹಿಸ್ಟ್ರಿ ಎಕನಾಮಿಕ್ಸ್ಗೆ ಎಲ್ಲ ಜೊತೆಗೆ ಇರ್ತಾಯಿದ್ವಿ. ಸೊ ಕಾಮರ್ಸ್ ಅಂತ ಬಂದರೆ ಸಪ್ರೇಟ್ ಒಂದು 15 ಜನ. ಸೊ ಅದೊಂದು ಬ್ಯಾಚ್ ಥರ ಆಗ್ಬಿಟ್ಟಿತ್ತು ನಮಗೆ. ಸೊ ಒಂದು 10 ಜನ ಹಾಗಿರ್ತಾಯಿದ್ವಿ. ಆ ಥರ ಬಿಟ್ಟರೆ ಅವಾಗ ಅದೇ ಒಂಚೂರು ಮಾಡೋಣ, ಪೇಪರ್ ಎಲ್ಲ ಸಿಗ್ಬೋದು ನೋಡೋಣ ಅಂತ ಎಲ್ಲ ಹೆಂಗೆ ಫೇಸ್ ಮಾಡಿದ್ರಿ ಎಕ್ಸಾಮ್ನ? ತರಿಸಿದ್ವಿ, ಬಟ್ ಅದೇ ಕೊಟ್ಟಿದ್ರಾ? ಎಷ್ಟು ಕೊಟ್ಟಿದ್ರಿ? ಇಲ್ಲ ನೀವು ಇವಾಗ ಹೇಳ್ಬೋದು ಎಷ್ಟು ಕೊಟ್ಟಿದ್ದಾರೆ. ಇಲ್ಲ ನಾನು ಹೇಳ್ತೀನಿ ಕೇಳಿ, ನಮ್ಮ ಇದರಲ್ಲಿ ಇವಾಗ ಅಂತಂದ್ರೆ ನಾನು ಓದೋವಾಗ ತೆಗಿಸ್ಬೇಕಾಗಿದ್ದು ಅಂದರೆ ಮಿನಿಮಮ್ ಒಂದು ಪೇಪರ್ಗೆ ಒಂದು 5-5K ಕೇಳೋರು. ಸೊ ನಿಮ್ಮ ಕಾಲದಲ್ಲಿ ಹೇಗಿತ್ತು, ಎಷ್ಟು ಕೊಡ್ತಿದ್ರು ಅಂತ ಕೇಳಿದ್ದು. ಒಂದು ಕ್ವಶನ್ ಪೇಪರ್ಗೆ 2,000 ರೂಪಾಯಿ ಥರ. ಅಷ್ಟೆಲ್ಲ ಮನೇಲಿ ಗೊತ್ತಾ ಸರ್? ಮನೇಲಿ ಗೊತ್ತಿಲ್ಲ, ಅದಕ್ಕೆ ಭಾಳ ಸೀಕ್ರೆಟ್. ಯಾರ ಪಾಪ ಕೊಟ್ಟಿದ್ದು, ನಾವೇ ಕೊಟ್ಟಿಲ್ಲ, ಇನ್ನೂ ಬೇರೆ ಕೊಟ್ಟಿದ್ದು. ಅಂದ್ರೆ ಎಲ್ಲ ಶೇರಿಂಗ್, ಫ್ರೆಂಡ್ಸ್ ಎಲ್ಲ ಶೇರಿಂಗ್. ಅದು ಹೆಂಗೆ ಅಂತಂದ್ರೆ ಶೇರಿಂಗ್ ಯಾವ ಥರ ಅಂತಂದ್ರೆ ಎಲ್ಲ ಆದಮೇಲೆ ನಮಗೆ 98-99% ಬಂದಿರುತ್ತೆ ರಿಸಲ್ಟ್ ಆಗಿ. ಸೊ ಅವಾಗ ಮನೆಯಲ್ಲಿ ದುಡ್ಡು ಕೇಳಿದ್ರೆ ಕೊಡ್ತಾರೆ. ಆಗಿದೆ ಇದು ಯಾವುದೋ ಒಂದು ಸ್ವಲ್ಪ ನಾವು ಏನೋ ಹಿಂಗೆ ಸುಳ್ಳೆ ಏನೋ ಹೇಳಿ ದುಡ್ಡು ಇಸ್ಕೋಬಹುದು. ಸುಳ್ಳೆ ಅಂದರೆ ಪರ್ಸೆಂಟೇಜ್ ಬಂದಿರುತ್ತಲ್ಲ, ಕ್ವಶನ್ ಪೇಪರ್ ಸಿಕ್ಬಿಟ್ಟಿದೆ ನಮಗೆ, ಅವೆಲ್ಲ ಕಲ್ಪನೆಗಳು ಇಂಥ ಡಬ್ಬಾ ಥರ ಅನ್ಸೆ. ಕ್ವಶನ್ ಪೇಪರ್ ಎಲ್ಲ ಬಂದ್ಬಿಟ್ಟಿರುತ್ತೆ 100%. ನಾವು ಯಾವ ಕಾನ್ಫಿಡೆನ್ಸ್ ಎಲ್ಲರದು, ನಿಂದ ಎಷ್ಟು, ನಾನು 99%, 99%, ಅವ್ನು 98, ಏನೋ ಹಂಗೆ ಹಿಂಗೆ ಮಿಸ್. ಸೊ ಇಷ್ಟು ಬಂದ್ಬಿಟ್ಟಿರುತ್ತಲ್ಲ, ಬಂದಿದೆ ಅನ್ನೋ ಮನೇಲಿ ಕೇಳ್ತಾ. ಆಮೇಲೆ ಎಲ್ಲ ರಿಸಲ್ಟ್ ಎಲ್ಲ ಬಂದಮೇಲೆ ಎಲ್ಲ ಸುಮ್ಮನೆ ಏನೋ ಒಂದು ಸ್ವಲ್ಪ ಹಿಂಗೆ ಒಂದು ಊಟ ಟ್ರಿಪ್ಗೆ ಹೋಗಬೇಕು, ಅವಾಗ ಇಸ್ಕೊಂಡು ಆಮೇಲೆ ಅವಾಗ ಕ್ವಶನ್ ಪೇಪರ್ ದುಡ್ಡು ಯಾರೋ ಒಬ್ರು ಕೊಟ್ಟಿರೋ, ಇಲ್ಲಾಂದ್ರೆ ಎಲ್ಲಿರುತ್ತೆ ನಮ್ಮ ಹತ್ರ. ಸೊ ಆಮೇಲೆ ಇಸ್ಕೊಂಡು ಮನೇಲಿ ಕೊಡೋಣ ಅಂತ ಹೇಳ್ಬಿಟ್ಟು ಪಾಪ ಅವನ ಹೆಸರು ಅಂದ್ರೆ ಯಾವತ್ತೂ ಗೊತ್ತಾಗಿಲ್ವಾ ಅಂತ? ನಿಮ್ಮನೇಲಿ ಯಾವತ್ತೂ ಗೊತ್ತಾಗಿಲ್ಲ? ಗೊತ್ತಾಗಿಲ್ಲ ಪಾಪ ಅವ್ರಿಗೆ, ಆ ಥರದ್ದೆಲ್ಲ ಏನೂ ಗೊತ್ತಾಗಿಲ್ಲ. ಅಲ್ಲ, ಯಾರೋ ಒಬ್ಬ ಅವನ ಹೆಸರು ಬೇಡ, ಅವ್ನು ಕೊಟ್ಟಿದ್ದ. ಇವತ್ತವರೆಗೂ ಅವನಿಗೆ ಕೊಟ್ಟಿಲ್ಲ ಪಾಪ. ನಾವೊಂದು 5-6 ಜನ ಕೊಡ್ಲೇ ಇಲ್ಲ ಅವನಿಗೂ. ಎಷ್ಟು ಕೊಡ್ಬೇಕು ನಿಮ್ಮ ಫ್ರೆಂಡಿಗೆ ಅಮೌಂಟ್? ಫ್ರೆಂಡಿಗೆ 10,000 ರೂಪಾಯಿ ಶೇರ್ ಅಂದ್ರು. 10,000 ಟೋಟಲ್ ಕ್ವಶನ್ ಪೇಪರ್ಗೆ. ಓಕೆ, 10,000 ಎಲ್ಲ ಸಬ್ಜೆಕ್ಟ್ ಸೇರಿಸಿ. ಈಗ ಎಷ್ಟು ಕೊಟ್ಟಿದ್ದೀರಾ? ಏನು ಕೊಟ್ಟಿಲ್ಲ, ₹1 ಕೊಟ್ಟಿಲ್ಲ. ಎಲ್ಲಿ ಕ್ವಶನ್ ಫಸ್ಟ್ ಡೇ ಹೋಗಿ ಕೂತ್ಕೊಂಡ್ರೆ ಒಬ್ಬ ಇದ್ದ ನಮ್ಮ ಫ್ರೆಂಡು, ಹಿಂದೆ ಹಿಂಗೆ ತಿರುಗಿ ನೋಡಿದ್ರೆ ಒಂದು ಕ್ವಶನ್ ಆಗೋದು ಅಂತ ಕೊನೆಗೆಲ್ಲ ಬರೆದಿದ್ದು. ಇದು ಯಾಕೆಂದರೆ ಮರ್ತೋಗಿದೆ ನನಗೆ ಎಲ್ಲ. ಕೊನೆಗೆ ಇದು ಏನೋ ಹಾಡು ಬರೆಯೋದು, ರೋಜಾ ಜಾನೆ ಮಂತು ಹಿ ಮೇರಾ ದಿಲ್, ದ್ರಾವಿಡ್ ಪ್ಲೇಡ್ ಅಮೇಸಿಂಗ್ ಸೆಂಚುರಿ, ಸಚಿನ್ ಇದೆ ಕ್ರಿಕೆಟ್ ಕಾಮೆಂಟ್ರಿ ಹಾಡು ಎಲ್ಲ ಬರೋದು. 100 ಪೇಜ್ ಮಾಡೋದು. ಪಾಪ ಅವ್ರು ಇಷ್ಟು ಬರೆದಿದ್ದಾರೆ ಅಂತ ಹೋಗ್ಲಿ, ಪಾಸು ಅಂದರೆ ಅದೇ ಪಾಸ್. ಅದೇ ಕೆಲವುದೆಲ್ಲ ಸಣ್ಣ ಪುಟ್ಟ ಓದಿದ್ದೊಂದು ಇರ್ತಿತ್ತಲ್ಲ, ಓದಿದ ಜೊತೆಗೆ ಸುಮ್ಮನೆ ಬರೆಯೋದು. ಒಟ್ಟಲ್ಲಿ ಒಂದು 1/2 ಪೇಜ್ ಬರೆಯೋದು ನೀಟಾಗಿ. ಎಲ್ಲ ಅದೇ ಏನೇನೋ ಬರೆಯೋದು. ಸೋಷಿಯಲ್ ಅದು ಇದು ಕ್ವಶನ್ ಅವ್ನು ನೋಡ್ದವನಿಗೆ ತಲೆಕೆಟ್ಟು ಹೋಗ್ಬೇಕು ಪಾಪ. ಅವ್ರಿಗೆ ಏನೋ ಬರ್ದಿದ್ದಾರೆ ಅಂತ ಒಂದು 5ಕ್ಕೆ 2 ಮಾರ್ಕ್ ಕೊಡ್ಬೋದು. ಆ ಥರ ಎಲ್ಲ ಕೊಟ್ಟು ಅಂತೂ ಸೆಕೆಂಡ್ ಪಿ ರಿಸಲ್ಟ್ ಬಂದಾಗ ಅದು ಪಾಸ್ ಆಗಿದ್ವಿ. ನೀವು ಅಲ್ಲೆಲ್ಲ ಅಭಿನಯ ಮಾಡ್ತಾ ಇದ್ರಿ? ಅಭಿನಯ ಅಂದರೆ ಮಾಡ್ತಾಯಿದ್ವಿ, ಬಟ್ ಈ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಒಂದು ಫಸ್ಟ್ ಇಯರ್ ಡಿಗ್ರಿಲಿ ಒಂದು ಡ್ರಾಮಾ ಮಾಡಿದ್ವಿ, ಸಂಗೊಳ್ಳಿ ರಾಯಣ್ಣಂದು. ಸೊ ಅದಾದಮೇಲೆ ನಾನು ನೀನಾಸಂಗೆ ಹೋಗಿ. ಈಗಲೂ ಸ್ಕೂಲ್ಗೂ ಕಾಲೇಜ್ಗಳಿಗೂ ವಿಸಿಟ್ ಮಾಡ್ತೀರಾ? ಇಲ್ಲ, ಈಗ ರೀಸೆಂಟ್ ಅಂದರೆ ಊರಿಗೆ ಹೋಗ್ತೀನಿ, ಊರ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಸೊ ಕಾಲೇಜಿಗೆಲ್ಲ ಹೋಗಿಲ್ಲ, ಅಂದರೆ ಎಲ್ಲ ಚೇಂಜ್ ಆಗಿರುತ್ತೆ. ಆ ಡಿಗ್ರಿ ಕಾಲೇಜಿಗೆ ಒಂದು ಸಲ ಕರೆಸಿ ಸನ್ಮಾನ ಮಾಡಿದ್ರು. ಹಂಗೆ ಊರಲ್ಲಿ ಆ ಟೈಮಲ್ಲೆಲ್ಲ ಈ ಕೇಸಿಸ್ ಅದು ಇದು ಒಂದಷ್ಟು ಹೋಗಿತ್ತು. ರೀಸೆಂಟಾಗಿ ಹೋಗಿಲ್ಲ. ಓಕೆ, ಈಗ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಎಲ್ಲ ಹೇಳಿದ್ರಿ. ಆ್ಯಂಡ್ ಈಗ ಕೆಲವೊಂದು ಕ್ವಶನ್ಗಳನ್ನ ನಾನು ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ರೆಡಿನಾ? ರೆಡಿ. ಜೆನ್ಯೂನ್ ಆಗಿ ಹೇಳಬೇಕು ನನಗೆ. ಹಿಂಗೆ ಹೇಳ್ತಿದ್ದೀರ ಅಂದರೆ ನನಗೆ ಯಾಕೋ ಅನ್ನಿಸ್ತದೆ. ಇದು ಯಾವ ಕ್ವಶನ್ ಪೇಪರ್ ಹೇಳಿದೆ ಯಾವುದೂ ಗೊತ್ತಿಲ್ಲ.
ಗೊತ್ತಾಗ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡುತ್ತಲ್ಲ. ಓಕೆ, ಮೊದಲನೇ ಕ್ವಶನ್ನು, ನಿಮಗೆ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು? ನನಗೆ ನೆಚ್ಚಿನ ಕನ್ನಡ ಸಿನಿಮಾ ಇದು ಗಣೇಶನ ಮದುವೆ. ಓಕೆ. ಗಣೇಶನ ಮದುವೆ ಭಾಳ ಅಂದರೆ ಭಾಳ ಮಜಾ ಕೊಡುತ್ತೆ ನನಗೆ. ಅನಂತ್ನಾಗ್ ಭಾಳ ಇಷ್ಟ. ಮತ್ತು ಇದು ಬಂಗಾರದ ಪಂಜರ, ಅದು ಭಾಳ ಇಷ್ಟ. ಒಂದಷ್ಟು ಸಿನಿಮಾಗಳಿದೆ, ಆದರೆ ಒಂದೇ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಆಲ್ ಟೈಮ್ ಒಂದಷ್ಟು ರಾಜ್ಕುಮಾರ್ ಸಿನಿಮಾಗಳು, ಒಂದಷ್ಟು ನಮ್ಮ ವಿಷ್ಣು ಸರ್ ಸಿನಿಮಾಗಳು, ಅವರದ್ದು ಬಂಧನ ಇಷ್ಟ, ಆ್ಯಂಡ್ ಸುಪ್ರಭಾತ ಇಷ್ಟ, ಕರ್ಣ ಇಷ್ಟ, ಆ್ಯಂಡ್ ರಾಜ್ಕುಮಾರ್ ಬಂಗಾರದ ಪಂಜರ, ಕವಿರತ್ನ ಕಾಳಿದಾಸ. ಜಾಸ್ತಿ ರಾಜ್ಕುಮಾರ್ ಅವ್ರದ್ದು ಅಂದರೆ ಯಾವ ಸಿನಿಮಾ ಅಂತ ಕೇಳಿದ್ದಕ್ಕೆ ನಮಗೆ ನೆನಪಲ್ಲಿರುವಂಥದ್ದು ಅದೆಲ್ಲ ತುಂಬ ಒಂಥರ. ಈ ಬಂಗಾರದ ಪಂಜರ ಅಂತೂ ಬಹಳ ಅದ್ಭುತವಾದ ಸಿನಿಮಾ, ಅದು ಅಷ್ಟೇ. ಆಮೇಲೆ ಅದೇ ಅಣ್ಣವ್ರದ್ದು ಅನಂತ್ನಾಗ್, ಅಂದರೆ ಸ್ವಲ್ಪ ಈಗ ಒಂದು ರಿಲ್ಯಾಕ್ಸ್ ಆಗ್ಬೇಕು, ಗಣೇಶನ ಮದುವೆ ನೋಡಿದ್ರೆ ಸಾಕು, ಗೌರಿ ಗಣೇಶ ನೋಡಿದ್ರೆ ಸಾಕು, ಇವೆಲ್ಲ ಒಂದು ಸೀರೀಸ್ಗಳು ಒಂದಷ್ಟು ಮಜಾ ಕೊಡುತ್ತೆ. ನಿಮ್ಮನ್ನ ನೀವು ಫಸ್ಟ್ ಟೈಮ್ ಸಿನಿಮಾ ಅಥವಾ ಸೀರಿಯಲ್ ಅಲ್ಲಿ ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಫ್ಯಾಮಿಲಿ ಜೊತೆ ಕೂತು ನೋಡ್ತಾ ಇದ್ರಲ್ಲ, ಅವಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇತ್ತು? ತುಂಬ ತುಂಬ ಖುಷಿ ಆಗ್ತಿತ್ತು. ಈಗ ಫಸ್ಟ್ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ, ಈ ಮನೆಯಿಂದ ನೋಡಿ ಹೇಳಿದಾಗ, ಅಂದರೆ ಅವಾಗ ಇನ್ನು ನಾನು 2004-5 ಸ್ಟಾರ್ಟ್ ಆದಾಗಂದರೆ ಟೆಲಿವಿಷನ್ ಚಿಕ್ಕದಾಗಿ ಒಂಥರ ಚೊಕ್ಕವಾಗಿತ್ತು. ಸೊ ಒಂಥರ ಫಸ್ಟ್ ಟೈಮ್ ನಾನು ಊರಿನ ಬಂದಾಗ ಅಲ್ಲಿನವರು ಫೋನ್ ಮಾಡಿ ಹೇಳಿದಾಗ, ಮನೇಲಿ ಫೋನ್ ಮಾಡಿ ಹೇಳಿದಾಗ ಈ ಥರ ಬಂದಿದೆ ನೋಡಿ ಅಂತ ಭಾಳ ಖುಷಿ ಅದು. ನಿಮಗೆ ಕೆಲವೊಂದು ಅವಾರ್ಡ್ಸ್ ಬಂದಿತ್ತು, ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ತುಂಬ ಖುಷಿ ಇದೆ. ಮಾಧ್ಯಮ ಸನ್ಮಾನ್ ಅಂತ ಒಂದು ಬಂದಿತ್ತು, ಮಾಧ್ಯಮ ಸನ್ಮಾನ್ ಬೆಸ್ಟ್ ಆ್ಯಕ್ಟರ್ ಟೋಟಲ್ ಟೆಲಿವಿಷನ್ ಮೀಡಿಯಾಗೆ ಅವಾಗಿತ್ತು. ಆರ್ಯಭಟ ಅಂತಿತ್ತು, ಈ ಮಾಧ್ಯಮ ಸನ್ಮಾನ್ ಅಂತಿತ್ತು. ಸೊ ಅದು ಇಡೀ ಟೆಲಿವಿಷನ್ ಇದಕ್ಕೆ ಸೇರಿ ಕೊಟ್ಟಾಗ ಬಹಳ ಬಹಳ ಖುಷಿ ಇತ್ತು. ಅವತ್ತು ನಮ್ಮ ತಂದೆ ಬಂದಿದ್ದರು ನನ್ನ ಜೊತೆ. ಅಂದರೆ ಅವರು ನನಗೆ ಅವಾಗ ಹುಷಾರಿಲ್ಲ ಅಂತ ಬಂದವರು, ಅವತ್ತೇ ಈ ಅವಾರ್ಡ್ ಫಂಕ್ಷನ್ ಇತ್ತು. ಸೊ ಆ ಥರ ಅಕಸ್ಮಾತಾಗಿ ಅವ್ರ ಜೊತೆ ಖುಷಿ ಆಗಿರುತ್ತೆ. ಖುಷಿ ಆಯಿತು. ಇನ್ನು ನಿಮ್ಮ ಲಕ್ಷ್ಮೀ ನಿವಾಸ ಸೆಟ್ನಲ್ಲಿ ನಿಮ್ಮನ್ನ ತುಂಬ ಇಷ್ಟಪಡೋರು ಯಾರು? ಲಕ್ಷ್ಮೀ ನಿವಾಸ ಸೆಟ್ಟಲ್ಲಿ ಎಲ್ಲರೂ ಸಖತ್ ಇಷ್ಟಪಡ್ತಾರೆ, ನಿಮ್ಮನ್ನ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ದಿಶಾ ಅಂದರೆ ಭಾವನಾ, ನಮ್ಮ ಅಪ್ಪ ಅಶೋಕ್ ಸರು, ನಮ್ಮ ತಮ್ಮ ಅಜಯ್, ಲಕ್ಷ್ಮಿ, ನಮ್ಮ ಶಾಸ್ತ್ರಿಗಳು ಅಂದರೆ ಮೂಗನ್ ರೋಲ್ ಮಾಡ್ತೀರಲ್ಲ ಅವರು, ಎಲ್ಲರೂ ಬಹಳ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟ್ರು ಗಣೇಶ್ ಶಾಸ್ತ್ರಿಗಳು ಎಲ್ಲರೂ. ಓಕೆ, ನಿಮಗೆ ಮೊದಲು ಪ್ರಪೋಸ್ ಮಾಡಿದವ್ರು ಯಾರು? ಸ್ಕೂಲ್ ಟೈಮಲ್ಲಿ ಆಗಿರ್ಬೋದು, ನಾನು ಅದೇ ಹೇಳಿದ್ನಲ್ಲ, ಕಾಲೇಜ್ ಟೈಮಲ್ಲಿ ಆಗಿರ್ಬೋದು. ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ಅನ್ನೋದು ನಿಮ್ಗೆ ಹೇಳೇಬಿಟ್ಟೆ. ಈಗ ಹುಡುಗಿಯವ್ರ ಹತ್ರ ಮಾತಾಡೋದು ದೊಡ್ಡ ಸಾಹಸ. ನಾವಿಲ್ಲಿದ್ರೆ ಅವರು 200 ಮೀಟರ್ ದೂರ ಇರ್ತಿದ್ರು. ಫೀಲ್ಡಿಗೆ ಬಂದ್ಮೇಲೆಲ್ಲ ನಾನು ಅದೇ ಹೇಳಿದ್ನಲ್ಲ, ಕಾಲು ಈ ಒಂದು ಸೀನಲ್ಲಿ ಹಿಂಗಾಕೆ ಎದುರ್ತಾ ಇದ್ದೆ, ಇನ್ನು ಎಲ್ಲಿಂದ ಲವ್ ಮಾಡೋದು ಸರಿ ಇಲ್ಲ. ಅಂದರೆ ನಾನು ಹೇಳೋದೇನೆಂದರೆ, ಯಾರೇ ಆಗಲಿ ಫೀಲ್ಡಿಗೆ ಬಂದಾಗ ಅವ್ರಿಗೊಂದು ಅಭಿಮಾನಿ ಅನ್ನೋದು ಉಟ್ಕೊಂಡಿರುತ್ತೆ. ಸೊ ಅಭಿಮಾನದಲ್ಲಿ ನಿಮಗೆ ಪ್ರಪೋಸ್ ಮಾಡಿದವ್ರು ಯಾರು ಅಂತ? ಅಭಿಮಾನದಲ್ಲಿ ಯಾರು ಆ ಥರ ಅಭಿಮಾನದಲ್ಲಿ ನಾನು ಬಂದು ಹೊಸದರಲ್ಲಿ ಶ್ರೀನಗರಲ್ಲಿ ಇದ್ದೆ. ಆವಾಗ ಒಂದು ಹುಡುಗಿ ದಿವಸ ಒಂದು ಹೊಸ್ಟಲಲ್ಲಿ ಚಿಕ್ಕ ರೂಮ್, ಅದು ಒಂದು ರೋಸ್ ಇಟ್ಟು ಹೋಗ್ತಾ ಇದ್ಲು. ಒಂಥರ ಇದು ಏನೋ ಬೆಳದಿಂಗಳ ಬಾಲೆ ಥರ ರೋಸ್ ಇಟ್ಟು ಹೋಗ್ತಾ ಇದ್ಲು. ನಾನು ಇಲ್ಲದೆ ಇರುವಾಗ ಬಂದು ಇಟ್ಟು ಹೋಗ್ತಾ ಇದ್ಲು. ಬಟ್ ಅವಳಿಂದ ನಾನು ಆ ಬೇಕ್ರಿ ಇತ್ತು ಆ ಕಾರ್ನರಲ್ಲಿ, ಅಲ್ಲಿ ಅವಳೆ ಅಂತಲೇ ಗೊತ್ತಾಗಿದ್ದು ನನಗೆ. ಬಟ್ ಅವಳು ಸಿಗಲಿಲ್ಲ, ಅಂದರೆ ನೋಡೋಕ್ಕೆ ಸಿಗ್ಲಿಲ್ಲ. ಏನೋ 2-3 ಸಲ ಪಾಸ ನಾವು ನೋಡ್ರೆ ಓಡೋಗ್ಬಿಡೋಳು. ಇನ್ನೊಬ್ಬ ನನ್ನ ಕಸಿನ್ ಇದ್ದ, ಅವನು ಒಂದ್ಸಲ ಇದ್ದಾಗ ಏನೋ ಬಂದು ಇಟ್ಟು ಹೋಗಿ ಹಿಂಗೆ ಬಾಗಿಲು ತೆಗೆದ್ಬಿಟ್ಟು ಸಿಗಾಕೊಂಡ್ಬಿಟ್ಟು ಓಡೋಗ್ಬಿಟ್ಟು. ಈ ಥರದ್ದು ಒಂದು ನಡೆದಿತ್ತು. ಅಂದರೆ ಈಗ ಒಂದು ಸಿನಿಮಾ ಅಥವಾ ಸೀರಿಯಲ್ ಮಾಡಿದ್ಮೇಲೆ ಕೆಲವ್ರಿಗೆ ಹುಚ್ಚು ಅಭಿಮಾನ ಜಾಸ್ತಿ ಆದರೆ ಅವ್ರನ್ನ ಕ್ರಶ್ ಅಂತ ಅಂದ್ಬಿಟ್ಟು ಕರೀತಾರೆ. ಅಂದರೆ ಇವಾಗ ನಿಮಗೆ ಇಷ್ಟ ಆದ್ರೆ ಅಂದರೆ ನಿಮ್ಮನ್ನ ಕ್ರಶ್ ಅಂತ ಕರೀತಾರೆ. ನೀವು ಎಷ್ಟೇ ವರ್ಷ ಆಗಲಿ, ನಿಮಗೆ ನೀವು ಎಷ್ಟೇ ಮುಂದೆ ಹೋದ್ರೂ ಆಲ್ ಟೈಮ್ ನೀವು ಅವ್ರಿಗೆ ಕ್ರಶ್ ಆಗಿರ್ತೀರ. ಸೊ ಆ ಥರ ಯಾರಾದರೂ ಅಭಿಮಾನಿ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಯಾರಾದರೂ ನಿಮಗೆ ಆ ಥರ ಬಂದು ಹೇಳ್ಕೊಂಡಿರೋರು ಇದ್ದಾರಾ? ಆಲ್ ಟೈಮ್ ಇದ್ದಾರೆ ಆಲ್ ಟೈಮ್ ಇದ್ದಾರೆ. ಒಬ್ಬರು ಅಂದರೆ ಹುಡುಗಿ ಅಂತ ಇಲ್ಲ, ಹುಡುಗಿಯರು ಸ್ವಲ್ಪ ಆಂಟಿಯರು ಅವರು ಹೇಳಿದ್ದಾರೆ, ಅಂದರೆ ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಏನಿದೆ? ಯಾಕಂದ್ರೆ ಅವ್ರಿಗೆ ನೋಡಿ ತುಂಬ ಪಲ್ಲವಿ ಮಾಡಿದಾಗ ಬಹಳ ಇಷ್ಟಪಟ್ಟಿದ್ರು ಜನ. ಅಂದರೆ ಸುಮಾರು ಜನ ಈ ಥರ ಇರ್ಬೇಕು ಗಂಡ ಅನ್ನೋ ಥರದ್ದು ಒಂದಷ್ಟು ಜನ ಭಾಳ ಜೆನ್ಯೂನ್ ಆಗಿ ಇನ್ಸ್ಪೈರ್ ಆಗಿದ್ರು. ಆಮೇಲೆ ಒಬ್ಬರು ಇದೇ ಥರ
ಅಲ್ಲಿ ಒಬ್ಬ ಅಂದರೆ ಇದರಲ್ಲಿ ಏನಂದರೆ ಆ ಕಥೆಯಲ್ಲಿ ಒಂದು ಮದುವೆ ಆಗಿ ಮಗು ಇರುತ್ತೆ, ಓಕೆ ಆಕೆಗೆ ಆಮೇಲೆ ಮದುವೆ ಆಗೋದು ಆಕ್ಸಿಡೆಂಟ್ ಆಗಿ ಹಿಂಗೆಲ್ಲ ಇರುತ್ತೆ, ಅವಳು ಕಾಲೇಜ್ ಲವರ್ ಆಗಿರ್ತಾಳೆ ಆ ಥರದ್ದು. ಸೊ ಅದೇ ಥರನೇ ಒಬ್ಬ ಮಗು ಇರೋ ಹುಡುಗಿಗೆ ಮದುವೆ ಆಗಿದ್ದ ಅವನು. ಓಕೆ ಇದನ್ನು ನೋಡಿ ಅವ್ರ ಸೆಟ್ಟಿಗೆ ಬಂದಿದ್ರು. ಓಕೆ ಆ ಥರ ಆಗಿತ್ತು. ಇನ್ನೊಬ್ರು ನಾನು ಜೋಗಳ ಮಾಡ್ತಿರ್ಬೇಕಾದ್ರು ಅಷ್ಟೇ ಒಬ್ಬರು ಅವ್ರು ತೀರ್ಕೊಂಡ್ರು ಪಾಪ. ಅವರು ಆ ಜೋಗಳನ ಅಂದರೆ ನನ್ನ ಬಗ್ಗೆ ಭಾಳ ಅಭಿಮಾನ ಅವ್ರಿಗೆ. ಅದನ್ನು ಅವರು ಈಗ ಅವರು ಉಡುಪಿಯವರು ಇದ್ರು ಗುರುವಾಯನ ಕೆರೆಯವರು ಎಲ್ಲರೂ ಹೊರಗಡೆ ಹೋದರೆ, ಉಡುಪಿಗೆ ಹೋದರೆ ಏನೋ ಕೆಲಸಕ್ಕೆ ಅಂತ ಹೋದರೆ ಅಲ್ಲಿ ಲಾಡ್ಜ್ ಮಾಡಿ ಅಂದರೆ ರೂಮ್ ಮಾಡಿ ರಾತ್ರಿ ನಮ್ಮ ಸೀರಿಯಲ್ ನೋಡಿ ಆಮೇಲೆ ಬರೋರು. ಅಂದರೆ ಅಷ್ಟು ಇಷ್ಟಪಡೋರು ಪಾಪ, ಭಾಳ ಫೋನ್ ಮಾಡೋರು. ಆಮೇಲೆ ನಾನೇನು ಹುಷಾರಿಲ್ಲ, ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ಪ್ರಸಾದ ಕಳಿಸೋರು, ಬಂದಿದ್ರಿ ಇಲ್ಲಿ ಅಂದರೆ ಆ ಥರ ಒಬ್ರು ಇದ್ರು. ಅವ್ರ ಹೆಸರು ಮೋಹನ್ ಅಂತ, ತೀರ್ಕೊಂಡ್ರು ಪಾಪ. ಆ ಥರದ್ದು ಅಭಿಮಾನಿಗಳು ಅಂದರೆ ಇದ್ದಾರೆ ಕೆಲವರೆಲ್ಲ. ಭಾಳ ಟೈಮ್ಗೆ ಕೆಲವರು ಅಂದರೆ ಪಾತ್ರಗಳನ್ನು ಇಷ್ಟಪಡೋದು ಭಾಳ ದೊಡ್ಡ ವಿಷಯ ಅದು. ಆ ಥರ ಇತ್ತು, ಅದೊಂದು ಚೆನ್ನಾಗಿತ್ತು. ಮತ್ತೆಲ್ಲ ಮಾಮೂಲಿ ಇತ್ತು ಒಂದಷ್ಟು. ಓಕೆ, ಇನ್ನು ಮತ್ತೊಂದಿಷ್ಟು ಇಷ್ಟಿತ್ತಂತೆ, ಇನ್ನಿಷ್ಟು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಇಷ್ಟು ಹೇಳಿದ್ದಾರೆ, ಇನ್ನಿಷ್ಟು ಮಿಕ್ಕಿದ್ದು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಈಗ ನೀವು ಕೆಲವೊಂದು ತಲೆ ಉಪಯೋಗಿಸಿ ಹೇಳುವಂಥ ಕ್ವಶನ್ಸನ್ನ ನಾನು ಕೇಳ್ತೀನಿ. ಅದು ಕೇವಲ 3 ಕ್ವಶನ್ಸ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಆನ್ಸರ್ ಕೊಡಬೇಕು. ರೆಡಿನಾ? ರೆಡಿ. ಫುಲ್ಲು ಸ್ಪೋರ್ಟಿವ್ ಆಗಿದ್ದಾರೆ, ನೋಡೋಣ ಕೊಡ್ತಾರಾ ಇಲ್ವಾ. ತಲೆ ಉಪಯೋಗಿಸಿಲ್ಲ, ತಲೆ ಉಪಯೋಗಿಸಿಲ್ಲ, ಮನಸ್ಸು ಉಪಯೋಗಿಸ್ತೀನಿ, ಈಗ ತಲೆ ಉಪಯೋಗಿಸ್ತೀನಿ. ಓಕೆ, ಮೊದಲನೇ ಕ್ವಶನ್ನು, ಇದನ್ನ ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಮಾತ್ರ ನೆಟ್ಟಾಗಿ ಹೋಗುತ್ತೆ, ಏನದು? ಇದನ್ನ ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಮಾತ್ರ ನೆಟ್ಟಾಗಿ ಹೋಗುತ್ತೆ, ಏನದು? ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಮಾತ್ರ ನೆಟ್ಟಾಗೆ ಹೋಗುತ್ತೆ, ಏನದು? ವೃತ್ತಾಕಾರದಲ್ಲಿ ಮೆಟ್ಟಿದರೆ ನೆಟ್ಟಗೆ ಹೋಗುತ್ತೆ. ಹೌದು. ಅದೇನಪ್ಪ, ವೃತ್ತಾಕಾರದಲ್ಲಿ ಯಾಕೆ ಮೆಟ್ಬೇಕು ನಾವು? ಹಿಂಗೆ ಮೆಟ್ಬೋದಲ್ಲ. ಇಲ್ಲ, ಇದಕ್ಕೊಂದು ಕ್ಲೂ ಕೊಡ್ಲಾ ನಾನು? ಆಕ್ಚುಲಿ ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಇದನ್ನ ಬಳಕೆ ಮಾಡ್ತಾ ಇದ್ರು. ಇದಿದ್ರೇನೆ ಶ್ರೀಮಂತರು ಅನ್ನೋ ಒಂದು ಪಟ್ಟ ಬರ್ತಾ ಇತ್ತು ಅವಾಗ. ಹೌದಾ? ಹೌದು. ಅಂದ್ರೆ ವೆಹಿಕಲ್ ಅಂದ್ರೆ ಹೌದು, ಬಟ್ ಇವಾಗ ಅದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ, ಪ್ರತಿಯೊಂದು ಮನೆಗೂ ಸಿಗುತ್ತೆ. ಹಿಂಗಂದ್ರೆ ಹಿಂಗೆ ಚುಟ್ಕಿ ಹೊಡೆದ್ರೆ ಸಾಕು ತಂದ್ಬಿಡ್ತಾರೆ ಇವಾಗ. ಬಟ್ ಅವಾಗ ಅದೊಂದು ತರಬೇಕು ಅಂದ್ರೇನೆ ಅದು ಶ್ರೀಮಂತರು ಅನ್ನೋ ಒಂದು ಹೆಸರು ಬರ್ತಾ ಇತ್ತು. ಅದು ಯಾವುದು? 90sಲ್ಲೆಲ್ಲ ಅದಕ್ಕೆ ಓಕೆ ಇದಿದ್ರೆ ನಮಗೆ ಸಾಕಪ್ಪ ಎಲ್ಲ ಕಡೆನೂ ಓಡಾಡ್ಕೊಂಬರೋದಕ್ಕೆ ಅನ್ನೋದು ಇತ್ತು. ಸೊ ಆ ವಸ್ತು ಯಾವುದು? ಸೈಕಲ್. ಯಾ, ಎಕ್ಸಾಕ್ಟ್ಲಿ ಕರೆಕ್ಟ್. ಅಬ್ಬಬ್ಬಾ, ಸೈಕಲ್ ವೃತ್ತ ತುಂಬಾ ಚೆನ್ನಾಗಿ ವೃತ್ತಾಕಾರದಲ್ಲಿ ಮೆಟ್ಟದಾಗ್ಲೇನೆ ಅದು ಸ್ಟ್ರೈಟ್ ಆಗಿ ಹೋಗೋದು. ಸೈಕಲ್ ಎಲ್ಲ ನಾವು ಓಡಾಡಿದ್ವಿ, ನಮ್ಮೆಲ್ಲ ಬಾಡಿಗೆ ಸೈಕಲ್ ಇರ್ತಾ ಇತ್ತು. ಈ ಕಾನ್ಸೆಪ್ಟೇ ಇಲ್ಲ ಆಗೋದು. ಹೌದು, 1 ಅವರ್ಗೆ ₹1 ₹2 ಸಖತ್ ಮಜಾ. 20 ನಿಮಿಷ 15 ನಿಮಿಷ ಸೈಕಲ್ ಕಲಿಯೋದೇ ಮಜಾ. ಬಾಡಿಗೆ ಸೈಕಲ್ ನಿಮ್ಗೆ ಗೊತ್ತಾ? ಅದು ಓಡಿಸಿದ್ದೀನಿ ನಾನು. ಓಕೆ, ಈಗ 2ನೇ ಕ್ವಶನ್ನು. ಒಂದು ಬಾವಿ ಇದೆ, ಆ ಬಾವಿಲಿ ಮೂಳೆನೇ ಇಲ್ದಿರೋಂಥ ಮೀನಿದೆ, ಅದ್ಯಾವುದು? ಮತ್ತೊಮ್ಮೆ ಕೇಳ್ತೀನಿ. ಒಂದು ಬಾವಿ ಇದೆ, ಆ ಬಾವಿ ಒಳಗಡೆ ಮೂಳೆ ಇಲ್ದೇ ಇರೋ ಮೀನಿದೆ, ಅದು ಯಾವುದು? ಬಾವಿ ಇದೆ, ಎಸ್. ಬಾವಿ ಒಳಗಡೆ ಮೂಳೆ ಅಂದ್ರೆ ಮೂಳೆ ಇರಲ್ಲ, ಬಾವಿನೇ ಅಂದ್ರೆ ಅದಕ್ಕೆ ಕ್ಲೂ ಕೊಡೋದಾದ್ರೆ. ಅಬ್ಬಾ, ಕರೆಕ್ಟ್ 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 ಕರೆಕ್ಟ್. ಕೊಡಿ, ಏನು ತಂದಿರ ಗಿಫ್ಟ್ ಹ್ಯಾಂಪರ್? ಆಮೇಲೆ ಕೊಡ್ತೀನಿ ಲಾಸ್ಟಿಗೆ ನಿಮ್ಗೆ. ಓಕೆ, ನೋಡ್ರಿ ಗಿಫ್ಟ್ ಹ್ಯಾಂಪರ್ ಕೇಳ್ತಾ ಇದಾರೆ ಆಗ್ಲೇ ನಮ್ಮನ್ನ. ಅಬ್ಬಬ್ಬಾ, ಮತ್ತೆ ನಾವು ನೋಡಿ ಎಷ್ಟು ಬದುವಂತ. ಅಬ್ಬಾ, ಈಗ ಲಾಸ್ಟ್ ಕ್ವಶನ್. ಓಕೆ, ಒಬ್ಬ ಹುಡುಗ ತುಂಬಾ ಕೆಲಸ ಮಾಡ್ತಿರ್ತಾನೆ, ತುಂಬಾ ಕಷ್ಟ ಬೀಳ್ತಿರ್ತಾನೆ. ಅವನ್ಗೆ ಏನಂತೀರ? ಅವನು ಏತಕ್ಕೆ ಆ ಥರ ಕಷ್ಟ ಬೀಳ್ಬೇಕು? ಒಬ್ಬ ಹುಡುಗ ತುಂಬ ಕಷ್ಟ ಬೀಳ್ತಿರ್ತಾನೆ, ಏನಕ್ಕೆ ಅಷ್ಟು ಕಷ್ಟ ಬೀಳ್ಬೇಕು ಅವನು? ಊಟ ಮಾಡೋಕ್ಕೆ? ನೋ. ಕೆಲಸ ಆಗ್ಬೇಕು ಅಂತ? ನೋ.
ಏನಪ್ಪ, ಒಬ್ಬ ಹುಡುಗ ತುಂಬ ಕಷ್ಟಪಡ್ತಾ ಇರ್ತಾನೆ. ಯಾಕೆ ಅಂದರೆ, ಯಾಕೆ? ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ತುಂಬ ಕಷ್ಟ ಬೀಳ್ತಿದ್ದೀರಾ, ಯಾಕೆ? ಹೆಂಡತಿ ಮಕ್ಳು ಸಾಕಕ್ಕೆ ಅಂತ ಮಾತ್ರ ಹೇಳ್ಬಿಡಿ ಎಂದೆ ನಾನು. ಇಲ್ಲ, ಆ ಥರ ಇಲ್ಲ. ಗೊತ್ತಾಗ್ಲಿಲ್ವಾ? ಕಷ್ಟಪಡ್ತಿರ್ತಾನೆ. ಯಾಕೆ ಅಂದರೆ ಅವ್ನು ಹಾರ್ಡ್ ವರ್ಕ್ ಮಾಡ್ತಾನೆ, ಅದಕ್ಕೆ ಕಷ್ಟ ಬೀಳ್ತಾನೆ. ಹಾರ್ಡ್ ವರ್ಕ್ ಮಾಡ್ತಾನೆ. ಹಾರ್ಡ್ ವರ್ಕ್. ಹಾ, ಯಾಕೆ ಕಷ್ಟ ಬೀಳ್ತಾನೆ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾನೆ, ಅದಕ್ಕೆ ಕಷ್ಟ ಬೀಳ್ತಾನೆ. ಓಕೆ, ಒಂದೇ ಒಂದು ಹೇಳಿಲ್ಲ. ಇದು ಆಸ್ಕರ್ ವಿನ್ನಿಂಗ್ ಪ್ರಶ್ನೆ. ಇದು ಮಾತ್ರ ಬಹಳ ಅದ್ಭುತ. ಇದು ಹಾರ್ಡ್ ವರ್ಕ್ ಕಷ್ಟಪಡ್ತ ಹಾರ್ಡ್ ವರ್ಕ್ ಅವನೇಂತ ಕಷ್ಟ ಬೀಳ್ತಾರೆ ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು, ಅದಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಎಸ್, ಈಗ ಫನ್ನಿ ಕ್ವಶನ್ಸ್ ಕೇಳೋ ಸಮಯ. ಸೊ 2ಕ್ಕೆ ಆನ್ಸರ್ ಮಾಡೋರು 1ಕ್ಕೆ ಆನ್ಸರ್ ಮಾಡಲಿ. ಇಟ್ಸ್ ಓಕೆ. ಈಗ ಫನ್ನಿ ಕೇಳುವಂತ ಸಮಯ. ಇದಕ್ಕೆ ರೆಡಿ ಇದ್ದೀರಾ? ರೆಡಿ ನೋಡಿ. ಅಂದ್ರೆ ಇದನ್ನು ನೀವು ತಲೆ ಉಪಯೋಗಿಸಿ ಹೇಳಬೇಕು, ಬಟ್ ಫನ್ನಿ ಆಗಿರುತ್ತೆ ಸ್ವಲ್ಪ ಕ್ವಶನ್ಸ್. ಓಕೆ, ಮೊದಲನೇ ಕ್ವಶನ್. ವಾದಿಸಲು ಹಾಗೂ ತೀರ್ಪು ನೀಡಲು ಆಗದೇ ಇರುವಂತಹ ಕೇಸ್ ಯಾವುದು? ಸೂಟ್ ಕೇಸ್. ಯಾ, ಎಕ್ಸಾಕ್ಟ್ಲಿ ಕರೆಕ್ಟ್. ಇದು ನಾನು ಈಗಿನ ಜನ್ರೇಷನ್ ಅವ್ರ ಹತ್ರ ಇದನ್ನ ಕೇಳಿದಿದ್ರೆ ಅವ್ರು ಇದನ್ನ ಹೇಳ್ತಾ ಇರಲಿಲ್ಲ. ಸೊ ಇವಾಗ ನಾನು ಹಳೆ ಕಾಲದ ಹತ್ರ ಬಂದು ಹೇಳ್ಬಿಟ್ರೆ ಅವ್ರು ಇದನ್ನೆಲ್ಲ ಹೇಳ್ದೇ ಇರ್ತಾರೆ. ಇದೆಲ್ಲ ಅವ್ರಿಗೆ ಹಿಂಗೆ ಕೇಳಿ ಹಿಂಗೆ ಬಿಟ್ಬಿಟ್ಟಿರ್ತಾರೆ. ಇಟ್ಸ್ ಓಕೆ. ಅದಕ್ಕೆ ನಾವು ಇನ್ನೂ 2 ಎಕ್ಸ್ಟ್ರಾ ಕ್ವಶನ್ ಹಾಕ್ಸ್ಕೊಂಡ್ಬಂದಿದ್ದೀವಿ. ಚಿತ್ರಾನ್ನ ಕಲರ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ? ಕಲರ್ ರೈಸ್. ನೋ, ಚಿತ್ರಾನ್ನನೇ ಕಲರ್ ಅಲ್ಲ. ಚಿತ್ರಾನ್ನ ಕಲರ್ ಆಗಿ ಮಾಡಿದ್ರೆ ಅದನ್ನೇನಂತ ಕರೀತಾರೆ? ಕಲರ್ ಆಗಿ ಮಾಡಿದ್ರೆ ಚಿತ್ರಾನ್ನ ಕಲರ್ ಆಗಿ ಮಾಡಿದ್ರೆ ಏನಂತಾರ ಅದನ್ನ? ಕಲರ್ ಅನ್ನ. ಸೋ ಸಿಂಪಲ್. ನೀವು ಯಾವಾಗ್ಲೂ ಅದನ್ನ ಮಾತಾಡ್ತಿರ್ತೀರ. ಕೆಲವೊಂದ್ಸಲ ಚಿತ್ರಾನ್ನ ತಿನ್ನೋವಾಗ ಇದೇನೋ ಹಿಂಗೈತೆ ಅಂತ ಅದಕ್ಕೊಂದು ಹೆಸರು ಸೇರಿಸ್ತೀರಾ. ಅದ ಹೆಸರು ಆಡು ಭಾಷೆಯಲ್ಲಿ ಬಂದ್ಬಿಡುತ್ತೆ. ನೋಡಿ, ಅಬ್ಸರ್ವ್ ಮಾಡಿ ಸ್ವಲ್ಪ. ನೋ, ಚಿತ್ರಾನ್ನ ಕಲರ್ ಮಾಡಿದ್ರೆ ಅದನ್ನೇನಂತಾರೆ? ನನಗೆ ಗೊತ್ತು ನೀವು ಆನ್ಸರ್ ಹೇಳಲ್ಲ ಅಂತ. ನೋ, ಗಬ್ಬನ್ ಅಲ್ಲ. ಗಬ್ಬನ್ ಆದ್ರೆ ತಿನ್ನೋದೇ ಅಲ್ವಾ ನೀವು ಅದನ್ನ? ತಿಂತೀವಿ. ಚಿತ್ರಾನ್ನಕ್ಕೆ ಕಲರ್ ಮಾಡಿದ್ರೆ ಕಲರ್ ಅಲ್ಲ. ಇಲ್ಲ, ನನ್ನ ಆನ್ಸರು ವಿಚಿತ್ರಾನ್ನ. ಓಹೋ, ಸೊ ಏನು ಚಿತ್ರಾನ್ನ ಅಂತಿರಲ್ಲ, ಸೊ ಅದು ಓಕೆನಾ? ಚಿತ್ರಾನ್ನ. ಓಕೆ ಸರ್, ಇಷ್ಟೊತ್ತು ಕೂತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದೀರಾ. ಅಂಡ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸುದ್ದಿ ಹೇಳ್ತೀನಿ ಅಂತಂದ್ರೆ, ಮೋಟಿವೇಶನ್ ಅಥವಾ ಯಾವ್ದಾದ್ರು ಒಂದು ಹೇಳ್ತೀನಿ ಅಂತಂದ್ರೆ? ಮೋಟಿವೇಶನ್ ಏನಿಲ್ಲ, ಬಿ ಪಾಸಿಟಿವ್ ಅಷ್ಟೇ. ವೀಕ್ಷಕರಿಗೆ ಹೇಳ್ಬೇಕಾಗಿರೋದು. ವೀಕ್ಷಕರೇ, ನಿಮಗೆ ನಾನು ಮೋಟಿವೇಶನ್ ಕೊಡುವಂತಹ ದೊಡ್ಡ ಏನು ವ್ಯಕ್ತಿ ಅಲ್ಲ. ಬಟ್ ಏನು ಮಾಡ್ತಿರೋ ಅದನ್ನು ಭಾಳ ಖುಷಿಯಾಗಿ ಮಾಡಿ, ನಿಮಗೇನು ಅನಿಸುತ್ತೋ ಅದನ್ನೇ ಮಾಡಿ. ಸೊ ಅದು ಯಾವುದೋ ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಯಾವುದೂ ಏನೂ ಅಲ್ಲ. ನಿಮಗೆ ಇಷ್ಟ ಬಂದಿದ್ದನ್ನು ತುಂಬ ಖುಷಿಯಾಗಿ ಪ್ರೀತಿಯಿಂದ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ಆಗಿತ್ತು ಇವತ್ತಿನ ಕಿರುತೆರೆ ಕಿಕ್ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.